ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೈಕ್ ಬಂದು ಅವಳ ಮುಂದೆ ನಿಂತಿತು. ಬೈಕ್ನಿಂದ ಇಳಿದವ ಅವಳ ಮುಂದೆ ಬಂದು ಹೆಲ್ಮೆಟ್ ತೆಗೆದಾಗ ಆ ವ್ಯಕ್ತಿಯನ್ನು ಕಂಡವಳ ಕಣ್ಣುಗಳು ಅರಳಿದವು. ತಪಸ್ ಎಂದು ಮೆಲ್ಲಗೆ ಉಸುರಿದಳು. ಹಾಯ್, ಹಲೋ, ನಾನು ನಿನ್ನ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು. ಅದು 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 ಇದು ಯಾವುದೂ ಇಲ್ಲ, ಬಾ ಬೈಕ್ ಹತ್ತು ಎಂದವ ಅವಳ ಮಾತನ್ನು ಕೇಳದೆ ಬೈಕ್ ಕೀ ಆನ್ ಮಾಡಿದ. ಅವಳು ಮರು ಮಾತನಾಡದೆ ಬೈಕ್ ಹತ್ತಿ ಕುಳಿತಳು. ಗಾಡಿ ಮುಂದೆ ಚಲಿಸಿತು. ಒಂದು ಪಾರ್ಕ್ನಲ್ಲಿ ಬೈಕ್ ನಿಲ್ಲಿಸಿದ. ಇಳಿ ಎಂದಾಗ ಅವಳು ಇಳಿದಳು, ಅವನು ಇಳಿದ. ತುಂಬ ದಿನಗಳ ಬಳಿಕ ಅವರ ಭೇಟಿ. ಇಬ್ಬರೂ ಪಾರ್ಕ್ನಲ್ಲಿರುವ ಬೆಂಚಿನ ಮೇಲೆ ಮೌನವಾಗಿ ಕುಳಿತರು. ಸ್ವಲ್ಪ ಹೊತ್ತಿನ ಬಳಿಕ ತಪಸ್ ಅವಳಿಗಿಷ್ಟವಾದ ಕಾರ್ನ್ ಐಸ್ ಕ್ರೀಮ್ ತಂದುಕೊಟ್ಟ. ಅದನ್ನು ಪಡೆದುಕೊಂಡವಳು, ಇದನ್ನು ಕೊಡಿಸೋದಿಕ್ಕ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು? ಅಲ್ಲ, ನಾನು ನಿನ್ನೊಂದು ಪ್ರಶ್ನೆ ಕೇಳ್ತೀನಿ, ನಿಜ ಹೇಳ್ತೀಯಾ? ಮೊದಲು ಕೇಳಿ, ಗೊತ್ತಿದ್ರೆ ಹೇಳ್ತೀನಿ. ಅದು, ನನ್ನ ನೋಡಿದಾಗ ನಿನ್ನ ಕಣ್ಣಲ್ಲಿ ಹೊಳಪು ಕಂಡೆ, ಅದರ ಅರ್ಥ ಏನು? ಅಷ್ಟೇನಾ? ಸಿಂಪಲ್ ಕ್ವಶನ್, ಸಿಂಪಲಾಗಿ ಆನ್ಸರ್ ಹೇಳ್ತೀನಿ ಕೇಳಿ. ನನ್ನ ಕಣ್ಣು ಹೊಳೆಯುವುದು ನೀವು ಮುಂದೆ ಬಂದಾಗಲಿರಬೇಕು. ಉದಾಹರಣೆಗೆ, ಕೊಳದ ನೀರು ಸೂರ್ಯಪ್ರಕಾಶ ಬಿದ್ದ ತಕ್ಷಣ ಪಳಪಳ ಹೊಳೆಯುತ್ತೆ ಅಲ್ವಾ? ಬಹುಶಃ ನನ್ನ ಕಣ್ಣು ಹೊಳೆಯಲು ಕಾರಣವಾಗುವ ಪ್ರಕಾಶ ನೀವೇ ಇರಬೇಕು. ನೀನೇನು ಹೇಳ್ತಿದ್ಯೋ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಎಂದ ತಲೆ ಕೆರೆದುಕೊಳ್ಳುತ್ತಾ. ಅವನ ಚರ್ಯೆಗೆ ನಕ್ಕವಳು, ಏನಿಲ್ಲ ಬಿಡಿ, ನೀವೇನು ಹೇಳಬೇಕು ಅಂತಿದ್ದೀರೋ ಅದನ್ನು ನೇರವಾಗಿ ಹೇಳಿ ಎಂದಳು. ತಪಸ್ ಕಣ್ಣು ಮುಚ್ಚಿದ. ಅವನ ತಾಯಿಯ ಮುಖ ಮುಂದೆ ಬಂತು. ಹಿಂದಿನ ದಿನ ನಡೆದ ಘಟನೆಯನ್ನು ನೆನಪಿಸಿಕೊಂಡ. ತಪಸ್ ನಿದ್ದೆ ಬರದೆ ಹೊರಗೆ ಬಾಲ್ಕನಿಯಲ್ಲಿ ನಿಂತಿದ್ದ. ಅವನ ಭುಜದ ಮೇಲೆ ಯಾರೋ ಕೈಯಿಟ್ಟಂತಾಗಿ ತಿರುಗಿ ನೋಡಿದಾಗ ರೋಹಿಣಿಯವರು ನಿಂತಿದ್ದರು. ನಿದ್ದೆ ಬರ್ತಿಲ್ವಾ ಅಮ್ಮ? ಅದು ಸೊಸೆಯನ್ನು ಮಿಸ್ ಮಾಡ್ಕೋತಿದ್ಯಾ? ಹ್ಞೂ ಅಮ್ಮ, ಅವಳನ್ನು ನೋಡದೆ ತುಂಬ ದಿನಗಳಾದವು. ಯಾಕೋ ಅವಳು ನನ್ನಿಂದ ದೂರವಾದರೆ ಅನ್ನೋ ಭಯ ಕಾಡೋಕ್ಕೆ ಶುರುವಾಗಿದೆ. ಅವಳು ಇಲ್ಲದೇ ಇರೋ ಜೀವನ ನನ್ನಿಂದ ಕಲ್ಪನೆ ಮಾಡೋಕ್ಕೂ ಸಾಧ್ಯವಿಲ್ಲ. ನಾನು ಅವಳನ್ನು ತುಂಬ ತುಂಬ ಪ್ರೀತಿ ಮಾಡ್ತಿದ್ದೀನಿ. ತಪ್ಪು ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡಬೇಡ. ಯಾರಿಗೆ ಸೇರಬೇಕು ಅಂತ ಭಗವಂತ ಮೊದಲು ನಿರ್ಧರಿಸಿದ್ದಾನೆ. ಆ ವಿಧಿಯಾಟ ಬಲ್ಲವರು ಯಾರು? ಆದರೆ ಒಂದು, ನಮ್ಮ ಪ್ರಯತ್ನ ನಾವು ಮಾಡಬೇಕು. ಕೊನೆಗೆ ಒಂದಿನ ನಾವು ಪ್ರಯತ್ನ ಪಟ್ಟಿದ್ರೆ ನಮಗೆ ಅದು ಸಿಗ್ತಿತ್ತು ಅನ್ನೋ ಗಿಲ್ಟ್ ಮುಂದೆ ನಮ್ಮನ್ನು ಕಾಡಬಾರ್ದು ಅಲ್ವಾ? ನೀನು ಮೊದಲು ನಿನ್ನ ಪ್ರೀತಿನ ಅವಳ ಬಳಿ ಹೇಳು, ಮುಂದಿನದು ಆಮೇಲೆ ನೋಡೋಣ. ಅಮ್ಮ, ನನಗೂ ನನ್ನ ಪ್ರೀತಿನ ಅವಳ ಬಳಿ ಹೇಳಬೇಕು ಅಂತ ತುಂಬ ಆಸೆ ಇದೆ. ಆದರೆ ನಾನು ಎಷ್ಟೇ ಧೈರ್ಯ ಮಾಡಿ ಹೇಳೋಣ ಅಂದ್ಕೊಂಡ್ರು ಅವಳು ಮುಂದೆ ಬಂದಾಗ ನನ್ನ ಮೈಂಡ್ ಫುಲ್ ಬ್ಲ್ಯಾಂಕ್ ಆಗುತ್ತೆ. ನಾನು ನನ್ನ ಪ್ರೀತಿನ ಹೇಳ್ಕೊಂಡ್ಮೇಲೆ ಅವಳು ನನ್ನ ಬಗ್ಗೆ ಏನು ಅಂದ್ಕೊಳ್ತಾಳೋ ಏನೋ. ಒಂದು ವೇಳೆ ನನ್ನ ಮೇಲೆ ಕೋಪ ಮಾಡಿ ನನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಅಂದ್ಬಿಟ್ಟು ನನ್ನಿಂದ ದೂರ ಹೋದರೆ? ಈ ಥರ ಏನೇನೋ ಚಿಂತೆ ನನ್ನ ಕಾಡ್ತಾ ಇದೆ. ಯಾಕೋ ಹೀಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀಯ? ಅವಳೇನು ಅಂದ್ಕೊಳ್ತಾಳೆ ಅನ್ನೋದು ನೀನೇ ತೀರ್ಮಾನ ಮಾಡಿಕೊಂಡ್ರೆ ಹೇಗೆ? ಅವಳ ಹತ್ರ ಮೊದಲು ನಿನ್ನ ಮನಸ್ಸಲ್ಲಿರೋದನ್ನು ಹೇಳಿಬಿಡು. ಒಂದು ಮಾತು ನೆನ್ಬಿಟ್ಕೊ, ಪ್ರೀತಿನ ತುಂಬ ಸಮಯ ಮನಸ್ಸಲ್ಲಿ ಬಚ್ಚಿಟ್ಕೊಳ್ಳೋಕ್ಕಾಗಲ್ಲ. ಒಂದಲ್ಲ ಒಂದಿನ ಮನಸ್ಸಿನ ಮಾತು ಹೊರಗೆ ಬಂದೇ ಬರುತ್ತೆ. ಆದಷ್ಟು ಬೇಗ ಅವಳ ಹತ್ರ ಮಾತಾಡು, ತುಂಬ ತಡ ಮಾಡಬೇಡ. ಸರಿ. ತನ್ನ ತಾಯಿ ಜೊತೆ ನಡೆದ ಸಂಭಾಷಣೆಯನ್ನು ಮೆಲುಕು ಹಾಕಿಕೊಂಡವನು ದೇವರನ್ನು ಹಾಗೂ ತನ್ನ ತಾಯಿಯನ್ನು ನೆನೆಯುತ್ತಾ ಧೈರ್ಯ ಮಾಡಿ, ಋತ್ವಿ, ನಾನು ನಿನ್ನ ಮೊದಲು ಇಂಟರ್ ಕಾಲೇಜ್ ಮ್ಯೂಸಿಕ್ ಕಾಂಪಿಟೇಷನಲ್ಲಿ ನೋಡಿದೆ. ಆವಾಗಲೇ ನಿನ್ನ ಮೇಲೆ ಆಕರ್ಷಣೆ ಹುಟ್ಟಿಕೊಂಡಿತ್ತು. ನನಗೆ ತಿಳಿದೆ, ಆಮೇಲೆ ನಿನ್ನ ಪ್ರೀತಿಸೋಕೆ ಶುರು ಮಾಡಿದೆ. ನಿನಗೂ ನನ್ನ ಮೇಲೆ ಆ ಥರ ಭಾವನೆ ಇದೆಯಾ? ತಪಸ್ ಮಾತನ್ನು ಕೇಳಿದವಳಿಗೆ ಆದ ಖುಷಿ ಅಷ್ಟಿಷ್ಟಲ್ಲ. ಆದರೂ ಜೀವನದ ಪ್ರಶ್ನೆ. ಅವನಿಗೆ ತನ್ನ ಬಗ್ಗೆ ಎಷ್ಟು ಗೊತ್ತು? ತಾನೇನು ಸಿರಿವಂತ ಮನೆತನದವಳಲ್ಲ. ಎಲ್ಲವನ್ನೂ ಅವನೊಡನೆ ಮಾತನಾಡಬೇಕೆನಿಸಿ. ನೋಡಿ ತಪಸ್, ನಿಮಗೆ ನನ್ನ ಬಗ್ಗೆ ಎಷ್ಟು ಗೊತ್ತೋ ನನಗೆ ಗೊತ್ತಿಲ್ಲ. ನಾನು ಸಿರಿವಂತ ಮನೆತನದವಳಲ್ಲ. ನಮ್ಮದು ಒಂದು ಮಧ್ಯಮ ವರ್ಗದ ಕುಟುಂಬ. ನಾನು, ಅಪ್ಪ, ಅಮ್ಮ, ತಂಗಿ, ಇದಿಷ್ಟೇ ನನ್ನ ಕುಟುಂಬ. ಅಪ್ಪ ಗಾರ್ಮೆಂಟ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದಾರೆ. ಅಮ್ಮ ಬೇಕ್ರಿ ನಡೆಸ್ತಿದ್ದಾರೆ. ಒಂದು ವೇಳೆ ಫ್ಯೂಚರ್ನಲ್ಲಿ ನಿಮಗೆ ಒಳ್ಳೆಯ ಉದ್ಯೋಗ ಸಿಕ್ಕಿದ ಮೇಲೆ ನಿಮ್ಮನ್ನು ಮದುವೆಯಾಗಲು ಸಿರಿವಂತ ಹುಡುಗಿಯರು ಕ್ಯೂ ನಿಲ್ಲಬಹುದು. ಅವರನ್ನು ನೀವು ಮದುವೆ ಆದರೆ ನಿಮಗೆ ಸಿಗುವ ವರದಕ್ಷಿಣೆ ಸೌಲಭ್ಯಗಳು ನನ್ನನ್ನು ಮದುವೆ ಆದರೆ ನಿಮಗೆ ಸಿಗೋಲ್ಲ. ಸರಿಯಾಗಿ ಇನ್ನೊಮ್ಮೆ ಯೋಚನೆ ಮಾಡಿ. ನನಗೆ ಉದ್ಯೋಗ ಸಿಕ್ಕಿದ ಮೇಲೆ ನನ್ನ ಮದುವೆ ಆಗೋ ಸಿರಿವಂತ ಹುಡುಗಿಯರು ಹಾಗೂ ಅವರ ವರದಕ್ಷಿಣೆ ಹಾಗೂ ಇನ್ನಿತರ ಯಾವುದೇ ಸೌಲಭ್ಯಗಳು ನನಗೆ ಬೇಕಾಗಿಲ್ಲ. ಅವರು ನನ್ನ ಹಣವನ್ನು ಪ್ರೀತಿಸುತ್ತಾರೆ ಹೊರತು ನನ್ನನ್ನಲ್ಲ. ನೀನು ಮಧ್ಯಮ ವರ್ಗದವಳಾದರೂ ಚಿಂತೆ ಇಲ್ಲ. ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಋತ್ವಿ. ನೀನು ಇಲ್ಲದೇ ಇರೋ ಜೀವನ ನನಗೆ ಕಲ್ಪಿಸೋಕ್ಕೂ ಸಾಧ್ಯ ಇಲ್ಲ. ನನ್ನ ಕೊನೆಯ ಕ್ಷಣದವರೆಗೂ ನೀನು ನನ್ನ ಜೊತೆ ನನ್ನವಳಾಗಿ ಇರಬೇಕು. ನನಗೆ ನಿಮ್ಮ ಹಣ ಚಿನ್ನ ಯಾವುದು ಬೇಡ. ಓಕೆ, ವಾಟ್ ಈಸ್ ನೆಕ್ಸ್ಟ್? ಅಂದರೆ ನನ್ನ ಒಪ್ಕೊಂಡ್ಯಾ? ಹ್ಞೂ.
ಥ್ಯಾಂಕ್ ಯು ಸೋ ಮಚ್ ಬೇಬಿ. ವಾಟ್, ಬೇಬಿನಾ? ಹ್ಞೂ, ಈಗ ನೀನು ನನ್ನ ಪ್ರಾಣ ಸಖಿ. ನನಗೆ ಇಷ್ಟ ಬಂದ ಹಾಗೆ ನಿನ್ನ ಕರಿಬೋದು. ನಿನ್ನ ಪುಟ್ ಪಾಪು ಥರ ನೋಡ್ಕೊಳ್ತೀನಿ ಆಯಿತಾ? ಅದೆಲ್ಲ ಸರಿ, ಏನು ನಿಮ್ಮ ಮುಂದಿನ ಪ್ಲ್ಯಾನ್? ನಾನು IBPS PO ಎಕ್ಸಾಮ್ ಹಾಗೂ ಇಂಟರ್ವ್ಯೂ ಪಾಸ್ ಮಾಡಿದೆ. ಇನ್ನೂ 1 ವರ್ಷ ಟ್ರೈನಿಂಗ್ ಇದೆ. ಆಮೇಲೆ ಜಾಬ್ ವಿಷಯದಲ್ಲಿ ಸೇಫ್. ನನಗೆ ಒಬ್ಬಳು ತಂಗಿ ಇದ್ದಾಳೆ. ಅವಳಿಗೆ ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡಬೇಕು. ಆಮೇಲೆ ನಮ್ಮ ಮದುವೆ, ಓಕೆನಾ? ನನಗೂ ನನ್ನದೇ ಆದ ಜವಾಬ್ದಾರಿ ಇದೆ. ಅದಾದಮೇಲೆ ಮದುವೆ ಸಾಕು. ಮನೆಯಲ್ಲಿ ಅಪ್ಪ ಅಮ್ಮ ಒಪ್ತಾರೋ ಗೊತ್ತಿಲ್ಲ. ಡೋಂಟ್ ವರಿ, ನಾನೇ ಬಂದು ಮಾತಾಡ್ತೀನಿ ಅವ್ರ ಹತ್ರ. ನೀನಿವಾಗ ಟೆನ್ಷನ್ ಮಾಡದೆ ಆರಾಮಾಗಿರು. ಮುಂದೆ ಏನು ಮಾಡಬೇಕು ಅಂತಿದ್ಯಾ? ಏನೂ ತೀರ್ಮಾನ ಮಾಡಿಲ್ಲ. ಸರಿ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ನಿನ್ನ ನಿರ್ಧಾರ ಏನೇ ಆದರೂ ನಾನು ನಿನಗೆ ಬೆಂಬಲವಾಗಿರ್ತೀನಿ. ನಮ್ಮನೆಯಲ್ಲಿ ಅಮ್ಮನಿಗೆ ಹಾಗೂ ತಂಗಿಗೆ ನಮ್ಮ ವಿಷಯ ಗೊತ್ತು. ಅಪ್ಪನಿಗೆ ಗೊತ್ತಿಲ್ಲ. ಸಮಯ ಬಂದಾಗ ನಾನು ಹೇಳಿ ಒಪ್ಪಿಸ್ತೀನಿ. ಏನು, ಅಮ್ಮನಿಗೆ ಗೊತ್ತಾ? ಗೊತ್ತು. ಅವರು ಏನು ಹೇಳಿಲ್ವಾ? ಹೇಳಿದರು. ಸೊಸೆ ತುಂಬ ಮುದ್ದಾಗಿದ್ದಾಳೆ. ತಂಗಿ ಮದುವೆ ಮಾಡಿಸಿದ ಮೇಲೆ ಬೇಗ ಮದುವೆಯಾಗು. ಸೊಸೆನ ಮನೆ ತುಂಬಿಸ್ಕೊಳ್ಬೇಕು ಅಂದರು. ಋತ್ವಿ ಆಶ್ಚರ್ಯದಿಂದ ಅವನನ್ನು ನೋಡಿದಾಗ, ನನ್ನ ಇಷ್ಟನೇ ನಮ್ಮ ಅಮ್ಮನ ಇಷ್ಟ, ಡೋಂಟ್ ವರಿ. ಅವರು ಯಾವಾಗ ನನ್ನನ್ನು ನೋಡಿದರು? ಅದು ಅವತ್ತು ಇಂಟರ್ ಕಾಲೇಜ್ ಮ್ಯೂಸಿಕ್ ಕಾಂಪಿಟೇಷನಲ್ಲಿ ನೀನು ವಿನ್ನಾದೆ ಅಲ್ವಾ? ಅವತ್ತು ನಿನ್ನ ಪ್ರೈಸ್ ತಗೊಳ್ಳೋ ಫೋಟೋ ನಾನು ನನ್ನ ಕ್ಯಾಮರಾದಲ್ಲಿ ತೆಗೆದಿದ್ದೆ. ಅದನ್ನೇ ಅಮ್ಮನಿಗೆ ತೋರಿಸಿದೆ. ಋತ್ವಿ ಏನೂ ಮಾತನಾಡಲಿಲ್ಲ. ಅವನ ಭುಜಕ್ಕೊರಗಿ ಕುಳಿತಳು. ಸ್ವಲ್ಪ ಹೊತ್ತಿನ ಬಳಿಕ ಇಬ್ಬರು ತಮ್ಮ ತಮ್ಮ ಗೂಡು ಸೇರಿದರು. ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.